ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿದ್ಯುಕ್ತವಾಗಿ ಆರಂಭ ಆಗಿರುವಂತಹ ಮಹಾಕುಂಭಮೇಳ ದೇಶದಾದ್ಯಂತ ಸುದ್ದಿಯಲ್ಲಿದೆ. ಯಾವ ಪತ್ರಿಕೆ, ಟಿವಿ, ಯೂಟ್ಯೂಬ್ ಓಪನ್ ಮಾಡಿದ್ರೂ ಸಹ ಕುಂಭಮೇಳದ ಭಾರಿ ಜಾಹೀರಾತುಗಳು ಕಣ್ಣಿಗೆ ಬೀಳುತ್ತೆ. ಪುರಾಣ ಕಾಲದ ಕತೆ ಹೇಳುವ ವಿಶೇಷ ಪುರವಣಿಗಳು, ಸಾಧು ಸಂತರ ಚಿತ್ರಗಳು ಮೇಳದ ಮಹತ್ವವನ್ನ, ಪರಂಪರೆಯನ್ನ, ಸಂಪ್ರದಾಯವನ್ನ ಸಾರ್ತಾ ಇದೆ. ಇಡೀ ದೇಶವೇ ಮೇಳದಲ್ಲಿ ಮುಳುಗಿ ಹೋಗಿರುವಂತೆ ಭಾಸ ಆಗ್ತಾ ಇದೆ. ದೇಶದ ಪ್ರಮುಖ ಧಾರ್ಮಿಕ ವಿದ್ಯಮಾನ ಎಂಬಂತೆ ಬಿಂಬಿತವಾಗಿರುವಂತಹ ಮಹಾಕುಂಭಮೇಳದ ಉಸ್ತುವಾರಿಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಖಟ್ಟರ್ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹೊತ್ತುಕೊಂಡಿದೆ. ಇದಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಒತ್ತಾಸೆಯಾಗಿ ನಿಂತಿದೆ. 45 ದಿನಗಳ ಕಾಲ ನಡೆಯುವ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಸುಮಾರು 40 ಕೋಟಿಗೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಯಾವುದೇ ರೀತಿಯ ಅಡೆತಡೆಗಳಾಗದಂತೆ ಸೂಕ್ತ ಸಮರ್ಪಕ ವ್ಯವಸ್ಥೆಯನ್ನು ಕಲ್ಪಿಸೋಕೆ ಉತ್ತರ ಪ್ರದೇಶದ ಆಡಳಿತ ವ್ಯವಸ್ಥೆ 2 ವರ್ಷಗಳ ಹಿಂದಿನಿಂದಾನೇ ಸಿದ್ಧತೆಯನ್ನು ಶುರು ಮಾಡಿದೆ. ಅದಕ್ಕಾಗಿ ಎರಡೂ ಸರ್ಕಾರಗಳು ಸುಮಾರು 7,000 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡ್ತಾ ಇದೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳವನ್ನ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಸಮ್ಮಿಲನವನ್ನಾಗಿ ಮಾಡೋದು ಆಳುವ ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಇದಕ್ಕೆ ಪೂರಕವಾಗಿ ಪವಿತ್ರ ನದಿಗಳಾದಂಥ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮವನ್ನೇ ಪ್ರಯೋಗಕ್ಕೆ ಒಡ್ಡಲಾಗಿದೆ. ಈ ಸಂಗಮದಲ್ಲಿ ಸ್ನಾನ ಮಾಡೋದು ಹಿಂದೂಗಳಿಗೆ ಅತಿ ಪವಿತ್ರ ಅಂತ, ಎಲ್ಲಾ ಪಾಪಗಳು ಪರಿಹಾರ ಆಗತ್ತೆ ಅಂತ, ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಪ್ರತೀತಿ ಇದೆ. ಆ ಪರಂಪರಾಗತ ನಂಬಿಕೆಯನ್ನ ಜನರಲ್ಲಿ ವ್ಯವಸ್ಥಿತವಾಗಿ ಬಿತ್ತಲಾಗಿದೆ. ಕುಂಭಮೇಳವು ಭಾರತದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ಖಗೋಳ ಮತ್ತು ಜ್ಯೋತಿಷ್ಯಾಸ್ತ್ರದ ದೃಷ್ಟಿಯಿಂದನೂ ಮಹತ್ವಪೂರ್ಣ ಅಂತ ಸಾರಲಾಗ್ತಾ ಇದೆ. ಭಾರತದ ಧರ್ಮ, ಸಂಸ್ಕೃತಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಅನ್ನೋದು ಮುನ್ನೆಲೆಗೆ ಬರ್ತಾ ಇದೆ. ಕುಂಭಮೇಳದಲ್ಲಿ ಪುರಾಣ, ಪರಂಪರೆ, ಪುಣ್ಯಕ್ಷೇತ್ರಗಳಿರೋ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರು ಅತ್ಯಾಸಕ್ತಿ ತಳೆದಿದ್ದಾರೆ. ತಮ್ಮ ಕಾಲದಲ್ಲಿ ಜರುಗ್ತಾ ಇರುವಂತಹ ಮೇಳವನ್ನ ಮಹತ್ವ ಅಂತ, ಧರ್ಮ ಕಾರ್ಯ ಅಂತ, ಹಿಂದುತ್ವದ ಭಾಗ ಅಂತ ಭಾವಿಸಿದ್ದಾರೆ. ಹಿಂದೂ ಏಕತೆ ಮತ್ತು ಶಕ್ತಿಯ ಸಂಕೇತ ಅಂತ ಪರಿಗಣಿಸಿದ್ದಾರೆ. ಭಕ್ತರ ಭಾವಾವೇಶವನ್ನ ರಾಜಕೀಯಗೊಳಿಸಿ ಮತಗಳನ್ನಾಗಿ ಪರಿವರ್ತಿಸೋಕೆ ಹವಣಿಯಲ್ಲಿದ್ದಾರೆ. ಹಿಂದೂ ಏಕತೆ ಮತ್ತು ಶಕ್ತಿಯ ಸಂಕೇತ ಅಂತ ಪರಿಗಣಿಸಿದ್ದಾರೆ. ಭಕ್ತರ ಭಾವಾವೇಶವನ್ನ ರಾಜಕೀಯಗೊಳಿಸಿ ಮತಗಳನ್ನಾಗಿ ಪರಿವರ್ತಿಸುವ ಹವಣಿಕೆಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮಹಾಕುಂಭ ಮೇಳಕ್ಕೆ 144 ವರ್ಷಗಳ ಪೌರಾಣಿಕ ಹಿನ್ನೆಲೆ ಮತ್ತು ಪರಂಪರೆ ಇದೆ ಅಂತ ಹೇಳುವವರೇ ಕುಂಭಮೇಳ ಮೊಘಲರ ಆಡಳಿತದಲ್ಲೂ ನಡೀತಾ ಇತ್ತು, ಅಕ್ಬರ್ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು, ಬ್ರಿಟಿಷ್ ಆಡಳಿತ ಕೂಡ ಪ್ರೋತ್ಸಾಹ ನೀಡಿತ್ತು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ನಂತರ ಚುನಾಯಿತ ಸರ್ಕಾರವೇ ಕುಂಭಮೇಳವನ್ನು ಆಯೋಜಿಸ್ತಾ ಇತ್ತು ಅನ್ನೋದನ್ನು ಸಹ ದಾಖಲಿಸ್ತಾರೆ. ಅಂದ್ರೆ ಉತ್ತರ ಪ್ರದೇಶವನ್ನು ಆಳಿದಂತಹ ಕಾಂಗ್ರೆಸ್, ಎಸ್ಪಿ, ಬಿಎಸ್ಪಿ, ಬಿಜೆಪಿ ಇನ್ನಿತರ ಪಕ್ಷಗಳು ಕೂಡ ಕುಂಭಮೇಳವನ್ನು ಆಚರಿಸಿಕೊಂಡು ಬಂದಿದೆ, ಎಲ್ಲರನ್ನ ಒಳಗೊಳ್ಳುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ. ಆದರೆ ಈ ಬಾರಿಯ ಕುಂಭಮೇಳದಲ್ಲಿ ಖಟ್ಟರ್ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಅವರ ಆಳ್ವಿಕೆಯಲ್ಲಿ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಮುಸ್ಲಿಂ ವ್ಯಾಪಾರ ಮಳಿಗೆಗಳಿಗೆ ನಿರ್ಬಂಧ ಹೇರಲಾಗಿದೆ. ಮುಸ್ಲಿಮರು ಓಡಿಸುವ ಜಟ್ಕಾ ಗಾಡಿ, ಆಟೋ, ಟ್ಯಾಕ್ಸಿ ಡ್ರೈವರ್ಗಳು ಹಿಂದೂ ಯಾತ್ರಿಕರಿಂದ ಬಾಡಿಗೆ ಪಡೆಯದಂತೆ ಫತ್ವಾ ಹೊರಡಿಸಲಾಗಿದೆ. ಇದರ ಮುಂದುವರಿದ ಭಾಗವಾಗಿ ಕುಂಭಮೇಳದಲ್ಲಿ ಇದೇ ಮೊದಲ ಬಾರಿಗೆ ಹರಿದ್ವಾರ ಮೂಲದ ದಿವ್ಯ ಪ್ರೇಮ ಸೇವಾ ಮಿಷನ್ ಸಂಸ್ಥೆ ಉಪನ್ಯಾಸವನ್ನು ಏರ್ಪಡಿಸಿದೆ. ಅವುಗಳ ಪೈಕಿ ವಿವಾದಾತ್ಮಕವಾದಂತಹ ಒಂದು ರಾಷ್ಟ್ರ ಒಂದು ಚುನಾವಣೆಯೂ ಸಹ ಒಂದು ವಿಷಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪನ್ಯಾಸ ನೀಡುವ ಜವಾಬ್ದಾರಿಯನ್ನ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೊತ್ಕೊಂಡಿದ್ದಾರೆ. ಇವರು ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡೋಕೆ ಕೇಂದ್ರ ಸರ್ಕಾರ ನೇಮಿಸಿದಂತಹ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷರಾಗಿದ್ರು. ಇದನ್ನ ಕಂಡು ಖೇದಗೊಂಡ ಮೇಳದ ಅತ್ಯಂತ ಹಿರಿಯ ಪುರೋಹಿತರಲ್ಲಿ ಒಬ್ಬರಾದಂತ ಮಹಂತ್ ದುರ್ಗಾನಂದ್ ಬ್ರಹ್ಮಚಾರಿ ಅವರು ಶಾಂತಿಯುತ ಸಹಬಾಳ್ವೆ ಇರಬೇಕು ಮತ್ತು ದ್ವೇಷಕ್ಕೆ ಇಲ್ಲಿ ಯಾವುದೇ ಸ್ಥಾನ ಇಲ್ಲ, ಕೆಲವರು ಹಿಂದೂ ಮುಸ್ಲಿಂ ಉದ್ವಿಗ್ನತೆಯನ್ನು ಸೃಷ್ಟಿಸೋಕೆ ಪ್ರಯತ್ನಿಸ್ತಾ ಇರೋದನ್ನ ನಾವು ನೋಡ್ತಿದ್ದೇವೆ, ಇದು ಸರಿಯಲ್ಲ ಅಂತ ತಿಳಿಸಿದ್ದಾರೆ. ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಭಕ್ತರು, ಆಧ್ಯಾತ್ಮ ಸಾಧಕರು, ವಿದೇಶಿ ಪ್ರವಾಸಿಗರು ಈ ಜಾಗತಿಕ ಮತ್ತು ಐತಿಹಾಸಿಕ ಪವಿತ್ರ ಧಾರ್ಮಿಕ ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ. ಅದರಲ್ಲೂ ಪ್ರಯಾಗ್ರಾಜ್ ಸಂಗಮದಲ್ಲಿ ಕೋಟ್ಯಾಂತರ ಜನ ಪವಿತ್ರ ಸ್ನಾನ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಅದೆಷ್ಟೋ ವರ್ಷಗಳಿಂದ ಸ್ನಾನವನ್ನೇ ಮಾಡದ ನಾಗಸಾಧುಗಳು, ಸಂತರು, ಸನ್ಯಾಸಿಗಳು, ಅಘೋರಿಗಳು ಒಮ್ಮೆಲೆ ಮುಳುಗೇಳೋದ್ರಿಂದ ಗಂಗಾ, ಯಮುನಾ ನದಿಗಳ ನೀರು ಕಲುಷಿತಗೊಳ್ಳೋದಿಲ್ವಾ ಅನ್ನೋ ಪ್ರಶ್ನೆ ಸಹ ಹೇಳುತ್ತೆ. ಆ ನದಿಗಳ ನೀರು ಬಳಸೋಕೆ ಯೋಗ್ಯವಲ್ಲದ ನೀರಾಗಿ ವಿಷವಾಗಿ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದತ್ತ ಹರಿಯೋದನ್ನ ಪರಿಸರ ತಜ್ಞರು ತಿಳಿಸಿರೋದು ಸಹ ಇದೆ.
ಜೊತೆಗೆ ಹಬ್ಬಗಳು, ಜಾತ್ರೆಗಳು, ಮೇಳಗಳು ಕಾಲಕಾಲಕ್ಕೆ ಜರುಗೋದು ಜನರ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಬಹುದು. ಸಂಪ್ರದಾಯ, ಆಚರಣೆ, ನಂಬಿಕೆಗಳ ನೆಪದಲ್ಲಿ ಮಾನಸಿಕ ನೆಮ್ಮದಿ ಸಿಗಲಿದೆ ಅಂತ ಹೇಳ್ಬಹುದು. ಆದರೆ ದೇವರು, ದೆವ್ವ ಇರುವ ಪುರಾವೆ ಇಲ್ಲ. ಅದು ವ್ಯಕ್ತಿ ಶಕ್ತಿಯೂ ಅಲ್ಲ. ಅದು ಭ್ರಮೆ ಬಿತ್ತುವ, ಮೌಢ್ಯವನ್ನ ಗಟ್ಟಿಗೊಳಿಸುವ ಸಾಧನ. ಅದು ಅಸಹಾಯಕರಿಗೆ ಆಶಾಕಿರಣದಂತೆ, ಅಲ್ಪರಿಗೆ ಆತ್ಮವಿಶ್ವಾಸದಂತೆ, ಕುತಂತ್ರಿಗಳಿಗೆ ಶೋಷಣೆಯ ಅಸ್ತ್ರದಂತೆ ಬಳಕೆಯಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಒಂದು ಧಾರ್ಮಿಕ ಮೇಳಕ್ಕಾಗಿ ಖರ್ಚು ಮಾಡ್ತಾ ಇರುವಂತ 7,000 ಕೋಟಿ ರೂಪಾಯಿ ಹಣ ಮೋದಿ ಯೋಗಿಗಳ ಜೇಬಿನ ದುಡ್ಡು ಅಲ್ವೇ ಅಲ್ಲ. ಇದರಿಂದ ಉತ್ತರ ಪ್ರದೇಶದ ಬಡವರ ಕಲ್ಯಾಣ ಆಗುವುದಿಲ್ಲ. ಮಹಾಕುಂಭಮೇಳ ಕೂಡ ಹಿಂದುತ್ವವಾದಿಗಳಾದ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿಗಳಿಗೆ ಅಧಿಕಾರ ಗಳಿಸುವ ಸಾಧನವೇ ಹೊರತು ಬೇರೆ ಏನೂ ಅಲ್ಲ. ಇನ್ನು ಸಾಮಾನ್ಯವಾಗಿ 4 ವರ್ಷಗಳಿಗೊಮ್ಮೆ, 6 ವರ್ಷಗಳಿಗೊಮ್ಮೆ ಹಾಗೂ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಸೊ 6 ವರ್ಷಕ್ಕೆ ನಡೆಯುವಂತಹ ಕುಂಭಮೇಳವನ್ನ ಅರ್ಧ ಕುಂಭಮೇಳ ಅಂತ, 12 ವರ್ಷಕ್ಕೆ ನಡೆಯುವ ಕುಂಭಮೇಳವನ್ನ ಪೂರ್ಣ ಅಥವಾ ಮಹಾಕುಂಭಮೇಳ ಅಂತ ಕರೆಯಲಾಗುತ್ತೆ. ಈ ಕುಂಭಮೇಳವನ್ನ ಕ್ರಮವಾಗಿ ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್, ಹರಿದ್ವಾರದ ಗಂಗಾ, ಯಮುನಾ ಮತ್ತು ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.